ಡ್ರೋನ್ ಪ್ರತಾಪ್ ವಿರುದ್ಧ ಗಂಭೀರ ಆರೋಪ ಏನದು? ಕಾರು ಅಪಘಾತಕ್ಕೆ ಹಸುಗೂಸುಗಳು ಸೇರಿ 4 ದುರ್ಮರಣ. ಶೋಕಿಗಾಗಿ ಸಾವಿನ ಮನೆಯಲ್ಲಿ ಕದಿತಾ ಇದ್ದವನ ಅಂದರ್ ಆಗಿದ್ದು ಹೇಗೆ? ಕೆಲಸ ಇಲ್ಲ ಅಂತ ಕೋಟಾ ನೋಟು ಮಾಡ್ತಿದ್ದ ಗ್ಯಾಂಗ್ ಅರೆಸ್ಟ್. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಫೈನಲ್ ಹಂತದಲ್ಲಿ ಇರುವ ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ. ಪೂನಾ ಮೂಲದ ಸಾರಂಗ್ ಮಾನೆ ಎಂಬುವರಿಗೆ 8 ಡ್ರೋನ್ ಕೊಡುವುದಾಗಿ ವಂಚಿಸಿರುವ ಆರೋಪ ಮಾಡಲಾಗ್ತಾ ಇದೆ. ಈಗಾಗಲೇ 2 ಡ್ರೋನ್ ಅನ್ನು ಪ್ರತಾಪ್ ಕಳಿಸಿದ್ದಾರೆ. ಆದರೆ ಅವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. 1 ವರ್ಷವಾಗಿದೆ, ಹಣವನ್ನು ಕೊಡ್ತಾ ಇಲ್ಲ, ಡ್ರೋನ್ ಸಹ ಕೊಡ್ತಾ ಇಲ್ಲ ಅಂತ ಸಾರಂಗ್ ಮಾನೆ ಆರೋಪಿಸಿದ್ದಾರೆ. ಇನ್ನು ಸಾರಂಗ್ ಮಾನೆಗೆ ರೈತರ ಬೆಳೆಗಳಿಗೆ ಕ್ರಿಮಿನಾಶಕ ಸಿಂಪಡಿಸುವ ಡ್ರೋನ್ಗಳ ಎಕ್ಸಿಬಿಷನ್ ವೇಳೆ ಪ್ರತಾಪ್ ಪರಿಚಯ ಆಗಿದ್ರು. ಈ ಹಿಂದೆ ಪ್ರತಾಪ್ ವಿರುದ್ಧ ಮಾನನಷ್ಟ ಪ್ರಕರಣ ದಾಖಲು ಮಾಡಿದ್ದ ಬಿಬಿಎಂಪಿ ಅಧಿಕಾರಿ ಪ್ರಯಾಗ್ರಾಜ್ ಮಾತನಾಡಿ, ಪ್ರತಾಪ್ ಕೊಟ್ಟಿರುವ ಡ್ರೋನ್ಗಳು ಕಳಪೆಯಾಗಿದೆ, ಅಲ್ಲದೆ ಪ್ರತಾಪ್ ಕಡೆಯವರು ಸಾರಂಗ್ಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಕರ್ನಾಟಕದಲ್ಲಿ ಯಾರೂ ಪರಿಚಯ ಇಲ್ಲ. ನಾನು ಅವ್ರಿಗೆ ಮೇಲೂ ಕಳಿಸಿದ್ದೀನಿ, ಅವ್ರಿಗೂ ಹೇಳಿದ್ದೀನಿ. ₹1 ಸಹ ಬಂದಿಲ್ಲ ಇದುವರೆಗೂ. ಹಾಗಾಗಿ ನನಗೆ ನೀವು ಸಪೋರ್ಟ್ ಮಾಡೋದಿದ್ರೆ ಕಾನೂನಾತ್ಮಕವಾಗಿ ನಾನು ಬೆಂಗಳೂರಿಗೆ ಬಂದು ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸ್ ಕಂಪ್ಲೇಂಟ್ ಅಂತ ಹೇಳ್ತಾರೆ. ನಾನು ಆಯ್ತು ಬನ್ನಿಪ್ಪ, ನಮ್ಮ ಕಡೆಯಿಂದ ಏನಾಗುತ್ತೆ, ಒಬ್ಬ ಬಿಸ್ನೆಸ್ ಪಾರ್ಟ್ನರೇ ಅಲಿಗೇಷನ್ ಮಾಡಬೇಕಾದ್ರೆ ವಿತ್ ಸಾಕ್ಷಿಯಿಂದ ಕೊಡ್ತಾನೆ. ಅಲಿಗೇಷನ್ನು ವಿತ್ ಸಾಕ್ಷಿವಾದಂತ ಕನ್ಫರ್ಮ್ ಆಗುತ್ತೆ ನಮಗೆ. ಮಂಡ್ಯದಲ್ಲೊಬ್ಬ ಶೋಕಿ ಜೀವನಕ್ಕಾಗಿ ಕಳ್ಳತನವನ್ನೇ ವೃತ್ತಿ ಮಾಡಿಕೊಂಡಿದ್ದವನನ್ನು ಹೆಡೆಮುರಿ ಕಟ್ಟಲಾಗಿದೆ. ಸಾವಿನ ಮನೆ, ಮದುವೆ ಮಂಟಪಗಳನ್ನೇ ಟಾರ್ಗೆಟ್ ಮಾಡಿ ಕದಿತಾ ಇದ್ದವನನ್ನು ಅರಕೆರೆ ಪೊಲೀಸರು ಬಂಧಿಸಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರದ ಶಿವಕುಮಾರ್ ಎಂಬುವರು ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ದಾಗ ಅವರ ಮನೆಯಲ್ಲಿ 135 ಗ್ರಾಂ ಚಿನ್ನಾಭರಣ ಕಳ್ಳತನ ಮಾಡಲಾಗಿತ್ತು. ಈ ಸಂಬಂಧ ಅರಕೆರೆ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಲಾಗಿತ್ತು. ದೂರಿನ ಅನ್ವಯ ಅರಳಕುಪ್ಪೆಯ ವಿವೇಕನನ್ನ ಬಂಧಿಸಲಾಗಿದೆ. ಬಂಧಿತನಿಂದ ಒಟ್ಟು 36 ಲಕ್ಷ ಮೌಲ್ಯದ 521 ಗ್ರಾಂ ಚಿನ್ನಾಭರಣ, ಕ್ಯಾಮೆರಾ, ಲೆನ್ಸ್, 1 ಬೈಕ್, 1 ಕಾರನ್ನು ಜಪ್ತಿ ಮಾಡಲಾಗಿದೆ. ಕಳೆದ 3 ವರ್ಷಗಳಿಂದ ಪಾಂಡವಪುರ ತಾಲೂಕಿನ ಹಿರಮರಳ್ಳಿ, ಚಿನಕುರುಳಿ, ಆರುತಿ ಉಕ್ಕಡ, ಹರವು, ಡಾಮಡಹಳ್ಳಿ ಸಾವಿನ ಮನೆಗಳಲ್ಲಿ ಕದಿತಾ ಇದ್ದ ಈತ ಕದ್ದ ಚಿನ್ನಾಭರಣವನ್ನು ಅಡವಿಟ್ಟು ಮೋಜು ಮಸ್ತಿ ಮಾಡ್ತಿದ್ದ. ಅರಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಮಹದೇವಪುರದಲ್ಲಿ ಒಂದು ಸಾವಾಗಿರುತ್ತೆ. ಅಂತ್ಯ ಸಂಸ್ಕಾರಕ್ಕೆ ಅಂತ ಹೇಳಿದಾಗ ಆ ಮನೆಯಲ್ಲಿ ಯಾರೋ ಬಂದು ಕಳ್ತನ ಮಾಡಿದ್ದಾರೆ ಅಂತ ಹೇಳಿ ಒಂದು ದೂರು ಅರಕೆರೆ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗುತ್ತೆ. ಈ ದೂರಿನ ಆಧಾರದ ಮೇಲೆ ನಾವು ಒಂದು ಮನೆಗಳ್ತನ ಪ್ರಕರಣನ ನಾವು ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಪ್ರಾರಂಭ ಮಾಡಿದಾಗ ಒಬ್ಬ ಆರೋಪಿ, ಅವನು ಮೂಲತಃ ನಮ್ಮ ಪಾಂಡವಪುರ ತಾಲೂಕಿನ ಅರಳುಕುಪ್ಪೆ ಗ್ರಾಮದವನಾಗಿದ್ದು, ಮತ್ತು ಆತನ ಬಂಧನದಿಂದ ನಮ್ಮಲ್ಲಿ ಒಟ್ಟು 10 ಪ್ರಕರಣಗಳು, ಒಟ್ಟು 36,21,000 ಮೌಲ್ಯದ ಈಗ ಏನು ಕಳ್ಳತನವಾದ ವಸ್ತುಗಳನ್ನು ನಾವು ಆತನಿಂದ ವಶಪಡಿಸ್ಕೊಂಡಿದ್ದೀವಿ. ದಾವಣಗೆರೆಯಲ್ಲಿ ಕೋಟಾ ನೋಟನ್ನು ತಯಾರಿಸಿ ಚಲಾವಣೆ ಮಾಡ್ತಾ ಇದ್ದ ಓರ್ವ ಇಂಜಿನಿಯರ್ ಅನ್ನು ಒಳಗೊಂಡ 6 ಜನರ ಗ್ಯಾಂಗ್ ಅನ್ನು ಬಂಧಿಸಲಾಗಿದೆ. ಹರಿಹರ ಗ್ರಾಮಾಂತರ ಠಾಣೆಯ ಪೊಲೀಸರು ಹಾಗೂ ಡಿಸಿಆರ್ಬಿ ಪೊಲೀಸರು ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಗ್ಯಾಂಗ್ನ ಬಂಧನವಾಗಿದೆ. ದಾವಣಗೆರೆ ಮೂಲದ ಕುಬೇರಪ್ಪ ತಳವಾರ್, ಹರೀಶ್ ಗೌಡ, ಶಿವಮೊಗ್ಗದ ಭದ್ರಾವತಿ ಮೂಲದ ಇಂಜಿನಿಯರ್ ಜೆ ರುದ್ರೇಶ್, ಮೈಸೂರಿನ ಮನೋಜ್ ಗೌಡ, ಮಂಡ್ಯದ ಸಂದೀಪ್, ಚಿತ್ರದುರ್ಗ ಮೂಲದ ಕೃಷ್ಣ ನಾಯಕ್ ಬಂಧಿತರಾಗಿದ್ದಾರೆ. ಬಂಧಿತರಿಂದ ₹7,70,000 ಮೌಲ್ಯದ 500 ಹಾಗೂ ₹200 ಮುಖಬೆಲೆಯ ನೋಟುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೋಟಾ ನೋಟು ತಯಾರಿಕೆಗೆ ಬಳಸ್ತಾ ಇದ್ದಂತಹ ಲ್ಯಾಪ್ಟಾಪ್ ಸೇರಿ ₹3 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೊರೋನಾ ಸಂಕಷ್ಟದ ಕಾಲದಲ್ಲಿ ಉದ್ಯೋಗವಿಲ್ಲದೆ ಮೈಸೂರಿನಲ್ಲಿ ರೂಮ್ ಮಾಡಿಕೊಂಡು ಕೋಟಾ ನೋಟು ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ರು. ಪೊಲೀಸರ ಕಾರ್ಯಾಚರಣೆಗೆ ದಾವಣಗೆರೆ ಎಸ್ಪಿ ಉಮಾಪ್ರಶಾಂತ್ ಪ್ರಶಂಸಿಸಿದ್ದಾರೆ. ರಸ್ತೆ ಗುಂಡಿ ಮುಚ್ಚಲು ತಿಪ್ಪೆಗುಂಡಿಯ ಕಸ ಬಳಕೆ ಇದೆಂಥ ದುರ್ಗತಿ. ಕಡಲ ತೀರ ಸ್ವಚ್ಛಗೊಳಿಸಿದ್ದ ಉಡುಪಿ ದಂಪತಿಗೆ ಗಣರಾಜ್ಯೋತ್ಸವದ ಆಮಂತ್ರಣ. ರಾಮನಗರದಲ್ಲಿ ಹೆಚ್ಚಿದ ಕಾಡಾನೆ ಹಾವಳಿ, ಬೆಳಗಾವಿಯಲ್ಲಿ ಶುರುವಾಯಿತು ನೀರಿಗಾಗಿ ಹಾಹಾಕಾರ. ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟ ಅನುಭವಿಸ್ತಾ ಇದೆಯಾ ಅನ್ನೋದಕ್ಕೆ ಮತ್ತೊಂದು ಇದು ನಿದರ್ಶನವಾಗಿದೆ. ರಸ್ತೆಯ ಗುಂಡಿ ಮುಚ್ಚೋದಕ್ಕೂ ಸರ್ಕಾರ ಪರದಾಡ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತವರು ಜಿಲ್ಲೆ ಕಲಬುರಗಿಯಲ್ಲಿ ರಸ್ತೆಯ ಗುಂಡಿಗಳನ್ನು ಮುಚ್ಚೋಕೆ ತಿಪ್ಪೆಗುಂಡಿಗೆ ಹಾಕಿದ್ದ ಕಸ ಬಳಕೆ ಮಾಡಲಾಗಿದೆ. ಕಲಬುರಗಿ ಜಗತ್ವೃತ್ತದಿಂದ ಸೂಪರ್ ಮಾರುಕಟ್ಟೆವರೆಗೂ ನಿರ್ಮಾಣವಾದ ಗುಂಡಿಗಳನ್ನು ಮುಚ್ಚೋಕೆ ಕಲಬುರಗಿ ಮಹಾನಗರ ಪಾಲಿಕೆಯ ತಿಪ್ಪೆಗುಂಡಿಯ ಕಸವನ್ನು ಬಳಸಿ ಗುಂಡಿ ಮುಚ್ಚಿ ಅದರ ಮೇಲೆ ಡಾಂಬರೀಕರಣ ಮಾಡಲಾಗಿದೆ. ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ಕೊಟ್ಟ ಹಿನ್ನೆಲೆ ಟ್ರ್ಯಾಕ್ಟರ್ಗಳಲ್ಲಿ ಕಸ ತಂದು ಗುಂಡಿ ಮುಚ್ಚಲಾಗ್ತಾ ಇದೆ. ಇದಕ್ಕೆ ಸ್ಥಳೀಯರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನಿಷ್ಠ ಡಾಂಬರ್ ಹಾಕೋಕೆ ಕೂಡ ಸರ್ಕಾರಕ್ಕೆ ಸಾಧ್ಯ ಆಗ್ತಿಲ್ವಾ ಅಂತ ಕಿಡಿಕಾರಿದ್ದಾರೆ.
ಮದುವೆಯಾಗಿ ಮಧುಚಂದ್ರಕ್ಕೆ ಹೋಗದೆ ತಮ್ಮ ಊರಿನ ಸೋಮೇಶ್ವರ ಸಮುದ್ರ ತೀರವನ್ನು ಸ್ವಚ್ಛ ಮಾಡಿದ ಉಡುಪಿಯ ಜೋಡಿಗೆ ಈ ಸಲ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಅವಕಾಶ ಸಿಕ್ಕಿದೆ. ನಮ್ಮ ಪ್ರವಾಸಿ ತಾಣಗಳು ನಮ್ಮ ಸಂಪತ್ತು, ಕಡಲ ತೀರಗಳನ್ನು ಸುಂದರವಾಗಿ ಇಡೋಣ ಅಂತ ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಕರೆ ಕೊಟ್ಟಿದ್ರು. ಉಡುಪಿಯ ಅನುದೀಪ್ ಮಿನುಷಾ ಜೋಡಿಯ ಕೆಲಸವನ್ನ ಮನ್ ಕಿ ಬಾತ್ನಲ್ಲಿ ಮೋದಿ ಉಲ್ಲೇಖ ಮಾಡಿದ್ರು. ಕೇಂದ್ರ ಸರ್ಕಾರದಿಂದ ಇಬ್ಬರಿಗೂ ಗಣರಾಜ್ಯೋತ್ಸವದ ಆಮಂತ್ರಣ ಬಂದಿದೆ. ಈ ಹಿನ್ನೆಲೆ ನಾಳಿನ ಡೆಲ್ಲಿಯಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕೆ ದಂಪತಿ ಡೆಲ್ಲಿ ತಲುಪಿದ್ದಾರೆ. ಈ ಸಂತೋಷವನ್ನ ದಂಪತಿ ಇಬ್ರು ಕೂಡ ಹಂಚಿಕೊಂಡಿದ್ದು ಪ್ರಧಾನಿ ಮೋದಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಪ್ರವಾಸಕ್ಕೆ ಅಂತ ಹೋಗೋ ಎಲ್ರಿಗೂ ಪರಿಸರವನ್ನ ಕಲುಷಿತ ಮಾಡಬೇಡಿ, ಕೊಂಡು ಹೋದ ವಸ್ತುವನ್ನ ಎಲ್ಲೂ ಎಸೆದೆ ಹಿಂದಕ್ಕೆ ತನ್ನಿ ಅಂತ ಈ ಜೋಡಿ ಕರೆ ಕೊಟ್ಟಿದೆ. 2020 ನನ್ನ ಮದುವೆ ಆಗಿತ್ತು. ಸೊ ನಾವು ಮದುವೆ ಆದ ನಂತರ ನಮ್ಮ ಹುಟ್ಟೂರು ಬೈಂದೂರು ಸೋಮೇಶ್ವರ ಬೀಚಲ್ಲಿ ಒಂದು ಬೀಚ್ ಕ್ಲೀನಪ್ ಡ್ರೈವ್ ಆರ್ಗನೈಸ್ ಮಾಡಿದ್ವಿ. ಈ ನಮ್ಮ ಒಂದು ಪ್ರಯತ್ನ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರು ರೆಕಗ್ನೈಸ್ ಮಾಡಿ ಅವರ ಮನ್ ಕಿ ಬಾತಲ್ಲಿ ಮೆನ್ಷನ್ ಮಾಡಿದರು. ಆ್ಯಂಡ್ ಈ ಒಕೇಶನಲ್ಲಿ ನಮಗೆ 75th ರಿಪಬ್ಲಿಕ್ ಡೇ ಪೆರೇಡ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಇನ್ವೈಟ್ ಬಂದಿದೆ. ಭಾಳ ಖುಷಿ ಆಗ್ತದೆ ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ. ಕುಂದಾನಗರಿ ಬೆಳಗಾವಿಯಲ್ಲಿ ಬೇಸಿಗೆಗೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ಕಳೆದ 5 ವರ್ಷಗಳಿಂದಲೂ ಕೂಡ ಬೆಳಗಾವಿ ನಗರದ ಸಾಗರ ಕಾಲೋನಿಯಲ್ಲಿ 300 ಕುಟುಂಬಗಳು ನೀರಿನ ಬವಣೆ ತೀರ್ತಾ ಇಲ್ಲ. ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು, ವೃದ್ಧರು ನೀರಿಗಾಗಿ ಅಲ್ದಾಡಬೇಕಾಗಿದೆ. ನಿತ್ಯ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರನ್ನು ತರಬೇಕಾಗಿದೆ. ಕೆಲಸ ಕಾರ್ಯಗಳನ್ನು ಬಿಟ್ಟು ನೀರಿಗಾಗಿ ನಿತ್ಯ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂಬಂಧ ಪಾಲಿಕೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಬೇಸಿಗೆ ಹತ್ರವಾಗ್ತಾ ಇರೋದು ಕೂಡಲೇ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸರ್ ನಮ್ಮ ನೀರೇ ನಮ್ಗೆ ಭಾಳ ತ್ರಾಸ ಆಗತೈತಿ. ನಾವು ಪ್ರೆಗ್ನೆಂಟ್ ಅದೇವ್ರಿ. ಡಾಕ್ಟ್ರುಗಳು ನಮ್ಗೆ ಗೊಜ್ಜೆ ಹೋತಿ ಏನು ಹೊರಬೇಡ ಅಂತ ಹೇಳ್ಯಾರ್ರಿ. ನಮ್ದು 3ನೇ ಮಸ್ಲಿ ಮನೆ ಐತಿ, ನಮ್ಗೆ ತೊಗೊಂಡು ಹೋಗಾಕೂ ಆಗಂಗಿಲ್ಲ ರೀ. ನಮ್ದು 5 ವರ್ಷ ಆತ್ರಿ ನಾವು ಇಲ್ಲಿದ್ದು ಬಂದಿದ್ದಾರ್ರಿ. ಎಲ್ಲ ಕಡೆ ಹೇಳಿ ಕಳ್ಸ್ಯಾರ ನೀರಿಂದ ಸೌಲಭ್ಯ ಮಾಡ್ರಿ ಅಂತ ಹೇಳ್ಯಾರ. ಹೇಳಿದ್ರು ನಮ್ಮ ಮಾತು ಏನು ಕೇಳಿಸಿಲ್ರಿ ಸರ್ ಅವರು. ನಾವು ಒಂದು ಮನೆ ಅಂದ್ರೆ ಒಂದು ಕನಸು ಇಟ್ಕೊಂಡು ನಾವು ಈ ಏರಿಯಾಗೆ ಬಂದಿರ್ತೇವೆ ರೀ. ಆದರೆ ಇಲ್ಲಿ ಮೇನ್ ಏನಂತಂದ್ರೆ ಆರೋಗ್ಯವಾಗಿರ್ಬೇಕಂದ್ರೆ ಶುದ್ಧವಾದ ನೀರು ಕುಡಿಯಾಕಿರ್ಬೇಕು ರೀ. ಆದರೆ ಅದೇ ನಮಗೆ ಸಿಗತ್ತಿಲ್ಲ ರೀ. 5 ವರ್ಷದಿಂದ ನಾವು ಎಲ್ಲಿ ನೀರು ಸಿಗ್ತೈತೆ ಅಲ್ಲಿನ ಕುಡಿಯೋ ಮಟ್ಟಿಗೆ ಬಂದಿದ್ದೇವೆ ರೀ. ಈಗ ಈ ಜನತಾ ಫ್ಲಾಟ್ದಿಂದ ವಯಸ್ಸಾದವರು, ಗರ್ಭಿಣಿಯವರು, ಪೇಷಂಟ್ಗಳು ಇರ್ತಾರೆ ರೀ ಮನೆಯಲ್ಲಿ, ಅಂಗವಿಕಲರು ಇದ್ದಾರೆ ರೀ. 4ನೇ ಮಜಲ್ ತನೂ ನೀರು ತೊಗೊಂಡು ಏರ್ಬೇಕು ರೀ. ಅವ್ರು ನೀರು ಕೊಟ್ರೆ, ಜನತಾ ಫ್ಲಾಟ್ದವ್ರು ನೀರು ಕೊಟ್ರೆ ನಮಗೆ ಸಿಗ್ತೈತೆ ರೀ.